ಒಂದ್ ಕಡೆ ಶಾಸಕ BR ಪಾಟೀಲ್ ಹೇಳಿಕೆಯಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಕಾಂಗ್ರೆಸ್ ಶಾಸಕರೇ ವಸತಿ ಸಚಿವ ಜಮೀರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ವಸತಿ ಇಲಾಖೆಯ ಅಕ್ರಮದಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದೆ. ಈ ಮುಜುಗರದಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಸಚಿವರು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಬೇಲೂರು ಗೋಪಾಲಕೃಷ್ಣ ಸಲಹೆ ಕೊಟ್ಟಿದ್ದಾರೆ. ತನಿಖೆ ಮಾಡಿ ಅದು ತಪ್ಪಿಸೋ ತರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೇದು. ಬೇರೆ ಬೇರೆ ಹಗರಣದಲ್ಲೂ ಸಹ ಇವಾಗ ಕೆಲವರೆಲ್ಲ ರಾಜೀನಾಮೆ ಕೊಟ್ಟು ಇವತ್ತು ನೋಡಿದ್ದೀರಿ. ಅದು ತಪ್ಪು ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವ್ರು ತಗೊಳಕ್ಕೆ ಅವಕಾಶ ಇರುತ್ತೆ. ಅವ್ರು ರಾಜೀನಾಮೆ ಕೊಟ್ಟು ಇವತ್ತು ಹೋಗೋದು ಯಾರೇ ನಮ್ಗೆ ಡೆಮೋಕ್ರಸಿ ಅಂದ್ರೆ ಅದೇನ ಕರೆದು ಮಾತಾಡ್ತೀನಿ ಇಂಥ CM ಏನಿದೆ ಕರೆದು ಮಾತಾಡಕ್ಕೆ ನಿಮಗೆ ಏನಿದೆ ಗೊತ್ತಿಲ್ವಾ ನಿಮಗೆ? ಇನ್ಯಾರೋ DCM ನಮ್ಗೇನು ಗೊತ್ತಿಲ್ಲ, ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೇನು ಗೊತ್ತಿರಲ್ಲ. ಅವ್ರಿಗೆ ಅವತ್ತು ಮನೆಯಿಂದ ಆಚೆ ಬಂದಾಗ ಇವತ್ತು ಸೂರ್ಯ ಹುಟ್ಟಿದ್ನ ಸರ್ದ್ರೆ ಗೊತ್ತಿಲ್ವಲ್ಲ, ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರೀ ಬೇಕಾರೆ. ಆ ಲೆವೆಲಲ್ಲಿ ಇರ್ತಾರೆ ಅವ್ರು. ಬೇಕಾರೆ ಅವರು ಒಬ್ಬ KPCC ಅಧ್ಯಕ್ಷನಾಗಿ ಊರಿಗೆಲ್ಲ ಮಾತಾಡ್ತೀರಿ. ನಿಮ್ಮ ಶಾಸಕರದ್ದು ಇದು ಗೊತ್ತಿಲ್ವಾ ನಿಮಗೆ? ಪಕ್ಷದ ಶಿಸ್ತು. ಅಯ್ಯೋ, ಕೆಲವರು ಬಂದು ಹೇಳಿದ್ದನ್ನು ಹೇಳ್ತೀನಿ. ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಎಷ್ಟು ಇನೋವೇಟಿವ್ ಆಗಿದ್ದಾರಂತೆ ಅಂದರೆ, ಆ ಹೊಸ ಮಾರ್ಗಗಳನ್ನು ತರ್ತಾ ಇದ್ದಾರಲ್ಲ, ಹಣ ಮಾಡುವ ದಾರಿಗಳನ್ನು ಕಂಡು ಹಿಡ್ಕೊಳ್ಳೋಕ್ಕೆ ಶಾಕಿಂಗ್ಲಿ ಕ್ರಿಯೇಟಿವ್ ಆಗಿದೆ. ಓಕೆ, ಹೇಗೆ ಸರ್? ಹೇಗೋ ಶಾಕಿಂಗ್ಲಿ ಕ್ರಿಯೇಟಿವ್ ಆಗಿವೆ. ಎಷ್ಟು ಕ್ರಿಯೇಟಿವ್ ಆಗಿದೆ ಅಂದರೆ, ಹೀಗೂ ದುಡ್ಡು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿದಾರಲ್ಲ. ಆ್ಯಕ್ಚುಲಿ ನನ್ನ ಸರ್ಪ್ರೈಸ್ಡ್ಗಿಂತ ನಂಗೆ ಭಾಳ ಆಶ್ಚರ್ಯ ಆಯಿತು ಅವರ ಕ್ರಿಯೇಟಿವ್ನೆಸ್ಗಳನ್ನು ನೋಡಿ. ಅಂತ ಆಲೋಚನೆ ಏನು ಮೆಥಡಾಲಜಿಲಿ ಕೈ ಹಾಕ್ತಾರಲ್ಲ ಇದಕ್ಕೆಲ್ಲ ಅಂತ. ಹೇಸಿಗೆ ತಿನ್ನೋ ದರಿದ್ರಗಳು ಯಾವ ಲೆವೆಲ್ಗೆ ಬಂದಿವೆ ಅಂತ ತೋರಿಸ್ತಾ ಇದೆ ಇದೆಲ್ಲ. ನಾನು ಇಷ್ಟು ತುಂಬ ದಿನದಿಂದ ಕಾಪಾಡ್ಕೊಂಡು ಬಂದಿದ್ದೆ, ಕೆಲವನ್ನೆಲ್ಲ ಹೇಳಬಾರ್ದು ಅಂತ. ಸುಮ್ಮನೆ ಮಾಡಿದ್ದಾರೆ, ಹಂಗೆ ಮಾಡಿದ್ದಾರೆ ಇವರು. ಇದೇನಿದೀಗ ಶಾಸಕರದ ಗಲಾಟೆ? ಬಹಳ ಸರಳ ಈ ಶಾಸಕರದ ಗಲಾಟೆ. ಹೆಗ್ಗಡೆ ಪೀರಿಯಡಿಂದ ನೋಡ್ಬಿಟ್ಟಿದ್ದೀವಿ ನಾವು ಇದನ್ನು. ಅವರೇ ಮಾಡಿದ ಕೆಲಸ ಇದನ್ನು ಮಾಡ್ಬಿಟ್ಟು ಸುಮ್ಮನೆ ಹಾಳು ಮಾಡಿದ್ರು ಎಲ್ಲನೂ. ಹೇಳ್ತೀನಿ, ಅವ್ರು ಒಳ್ಳೆ ಮನಸ್ಸಲ್ಲಿ ಮಾಡಿದ್ರು, ಹಾಳಾಯ್ತದು ಅಷ್ಟೇ. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಬ ಕಚಡ ವ್ಯವಸ್ಥೆ ತಂದುಬಿಟ್ಟು ಅದಾಗಿದ್ದೆ ಅದಕ್ಕಿಂತ ದೈನೇಸಿ ಕಚಡ ವ್ಯವಸ್ಥೆ ಇನ್ನೊಂದಿಲ್ಲ. ಆ್ಯಂಡ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್ ಅದು. ವೇರ್ ಡಸ್ ದಿ ಕಾನ್ಸ್ಟಿಟ್ಯೂಷನ್ ಆರ್ ಎನಿ ಲಾ ಟೆಲ್ಸ್ ಯು ಟು ಅಪಾಯಿಂಟ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್? ಹೌ ಡಸ್ ಹಿ ಬಿಕಮ್ ದ ಸುವಮೋಟೋ ಚೀಫ್ ಮಿನಿಸ್ಟರ್ ಆಫ್ ಎ ಡಿಸ್ಟ್ರಿಕ್ಟ್? ದೇ ಶುಡ್ ಬಿ ಡಿಸ್ಮಿಸ್ಡ್. ಅವರುಗಳು ಫೇರ್. ಭಾಳ ಜಿಲ್ಲೆಗಳಲ್ಲಿ ಶಾಸಕರ ಅಸಮಾಧಾನಗಳಿಗೆ ಕಾರಣ ಆಯಾಯ ಜಿಲ್ಲಾ ಮಂತ್ರಿ. ನಂಬರ್ 1 ಈ ಸರ್ಕಾರ ಅಲ್ಲ, ಈ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ. ಹಿಂದಿನ ಸರ್ಕಾರದಲ್ಲೂ ಅಷ್ಟೇ. ಜಿಲ್ಲಾ ಮಂತ್ರಿಗಳೇ ಮೂಲ ಕಾರಣ ಆ ಜಿಲ್ಲೆಯ ಶಾಸಕರುಗಳ ಅಸಮಾಧಾನಕ್ಕೆ ಯಾವತ್ತೂ. ನಂಬರ್ 2, ಮಂತ್ರಿಗಳು ಯಾವುದೇ ಮಂತ್ರಿ ಆಗಿರಲಿ, ಜಿಲ್ಲಾ ಮಂತ್ರಿ ಅಲ್ಲ, ಯಾವುದೇ ಮಂತ್ರಿ ಕೈಗೆ ಸಿಗದಿರುವುದು, ಅಧಿಕಾರ ಸಿಕ್ಕೊಡನೆ ತನ್ನ ಜೊತೆಯಲ್ಲಿ ಒಂದು ಗುಂಪನ್ನು ಕಟ್ಟಿಕೊಳ್ಳುವುದು, ಆ ಗುಂಪಿನಲ್ಲಿ ವಂದಿಮಾಗದರು, ಏಜೆಂಟರು, ದರೋಡೆಕೋರರು, ಕಚಡಗಳನ್ನು ಇಟ್ಟುಕೊಳ್ಳುವುದು, ದುಡ್ಡನ್ನು ನುಂಗುವುದೇ ಏಕಮೇವ ದ್ವಿತೀಯ ಕೆಲಸವೆಂದು ಪರಿಭಾವಿಸುವುದು, ಯಾರ ಕೈಗೂ ಸಿಗದಿರುವುದು. ಇದು 2ನೇದು. 3ನೇದು, ಮಾತೆತ್ತಿದರೆ ನಾದಿನಿ, ಬಾವ, ಮೈದ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಸಾಧ್ಯ ಆದರೆ ಅಪ್ಪ ಅಮ್ಮ ಎಲ್ಲರನ್ನೂ ಒಳಕ್ಕೆ ಸೇರಿಸಿಕೊಂಡು ಇಡೀ ಮಂತ್ರಿಗಿರಿ ಅಥವಾ ಇಲಾಖೆಯನ್ನೇ ಕುಟುಂಬದ ಆಸ್ತಿಯಂತೆ ನಿಭಾಯಿಸುವುದು, ಯಾರಿಗೂ ಏನೂ ಸಿಗದಂತೆ. ಇದು 3ನೇದು ಅಸಮಾಧಾನಗಳಿಗೆ ಹೇಳ್ತಿರೋದು ನಾನು. 4ನೇದು, ಅಧಿಕಾರಿಗಳು ಬರೋರು 2 ಥರ. ಒಂದು, ವಿಪರೀತವಾಗಿ ಕೊಟ್ಟು ಬಂದಿರೋರಿಗೆ ಬೇರೆ ದಾರಿ ಇಲ್ಲ. ಅವ್ರಿಗೆ ನಾನೇನು ಸಾರ್ ಮಾಡಲಿ, ನನಗೊಂದು 2% ಇದ್ದರೆ ನಾನು ಹೆಂಗೆ ಸಾರ್ ನಾನು ನೆಕ್ಸ್ಟ್ ಇಯರ್ ಕಂಟಿನ್ಯೂ ಮಾಡಬೇಕಲ್ಲ, ರಿಕವರಿ ಆಗಬೇಕು. ಕೆಳಗಡೆಗೆ ಹೋದಾಗಲೇ ನಾನು ಹೆಂಗೆ ಸಾರ್ ಕೊಡಲಿ, ಅಲ್ಲೇ 26% ಆಗೋಯ್ತು ಸಾರ್ ನನಗೆ, ಮತ್ತೆ ಇಲ್ಲ ನಾನು 6% ಅಂದರೆ ನಾನು ವರ್ಕ್ ಹೆಂಗೆ ಸಾರ್ ಮಾಡೋಕ್ಕಾಗುತ್ತೆ? ಆಮೇಲೆ ಅದ್ರ ಹಿಂದೆನೇ ಸುತ್ತೋಲೆ ಬರುತ್ತೆ, ಕಾಳಪೆ ಕಾಮಗಾರಿಗಳನ್ನು ಮಾಡಿದರೆ. ಏನ್ರಿ ಡ್ರಾಮಾ, ವಾಟ್ ಎ ರಬ್ಬಿಶ್ ಡೆಮಾಕ್ರಸಿ ಇಸ್ ದಿಸ್. ಏನ್ರಿ ಡ್ರಾಮಾ ನಿಮ್ಗಳದ್ದು. ಮೈ ಗಾಡ್, ಎಷ್ಟು ಚೆನ್ನಾಗಿ ಜನರನ್ನು ಯಾಮಾರಿಸ್ತಾ ಕೂತಿದ್ದೀರಿ.
ಸರಿ, ಇದೊಂದು ಮೆಥಡ್. ಇವೆಲ್ಲ ಕಾಂಬಿನೇಷನ್ಗಳಲ್ಲಿ ತಗಲಾಕತ್ತಾರೆ. ಅನುಭವ ಇರುವ ಶಾಸಕರು ಮ್ಯಾನೇಜ್ ಮಾಡ್ತಾ ಹೋಗ್ತಾರೆ. ಈ ಫಸ್ಟ್ ಟೈಮ್ ಬಂದಿರೋ ಶಾಸಕರು ಇರ್ತಾರಲ್ಲ, ನನ್ನ ಪ್ರಕಾರ ನೇಣಾಕ್ಕಳದಿದ್ರೆ ಒಳ್ಳೇದು ಅಷ್ಟೇ. ನೇಣಾಕ್ಕಳ ಲೆವೆಲಲ್ಲಿ ಇರ್ತಾರೆ ಭಾಳ ಜನ ಫಸ್ಟ್ ಟೈಮ್ ಶಾಸಕರು. ಅದರಲ್ಲೂ ಕೆಲವರು ಸ್ವಲ್ಪ ಸಾಫ್ಟ್ ಇರ್ತಾರೆ. ಈ ಬೆಂಗಳೂರು ವ್ಯವಹಾರಗಳಿಗೆ ಏನು ಗೊತ್ತಾಗ ಅವ್ರಿಗೆ ತಕ್ಕಳಪ್ಪ. ಎಸ್. ಇನ್ನು ಇಷ್ಟು ವರ್ಷ ಸುಮ್ಮನಿದ್ದ ಶಾಸಕರು ಈಗ ದಿಢೀರಂತ ಅಸಹನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ತೀವ್ರ ಇದು ಚರ್ಚೆ ಆಗ್ತಾ ಇದೆ. ಕೈ ಶಾಸಕರ ಬಹಿರಂಗ ಅಸಮಾಧಾನಕ್ಕೆ ಕಾರಣಗಳು ಏನಿರಬಹುದು ಅನ್ನೋದಕ್ಕೆ 2 ವರ್ಷ ಆಗ್ತಾ ಬಂತು. ಗ್ಯಾರಂಟಿ ಯೋಜನೆಯಲ್ಲಿ ಸುಮ್ಮನೆ ಬಿಟ್ಟಿದ್ರು. CM ಯಾರೋ ಹೇಳಿರ್ತಾರೆ, ಸ್ವಲ್ಪ ತಡ್ಕೊಳ್ರಪ್ಪ, ಎಲ್ಲ ಸರಿ ಮಾಡ್ಕೊಂಡು ಮಾಡೋಣ ಆಮೇಲೆ ಅಂತಿರ್ತಾರೆ. ಆಯ್ತಣ್ಣ, ನೀವು ಮಾಡೋ 1-2 ವರ್ಷ ಅಡ್ಜಸ್ಟ್ ಮಾಡೋಣ, 1 ವರ್ಷ ಹೆಂಗೋ ಮಾಡೋಣ ಅಂದಿರ್ತಾರೆ. ಅದೇನು 1 ಇಲ್ಲ 2 ಇಲ್ಲ, ಅದು ಕ್ಯಾನ್ಸರ್ ಇದ್ದಂಗೆ. ಅದು ನೀವು ಮಾಡ್ಕೊಂಡಿರೋದು ಕಚಡ ಕೆಲಸ. ಹೌದು, ಅನುಭವಿಸ್ಬೇಕೀಗ. ಓಲ್ಲ, ಕೇಂದ್ರ ಸರ್ಕಾರದವರು ಅವ್ರು ಕೋಆಪರೇಟ್ ಮಾಡಲ್ಲ ನಿಮ್ಮ ಜೊತೆ. ನಿಮಗೆ ಬರಬೇಕಾಗಿದ್ದು ನ್ಯಾಯಬದ್ಧವಾಗಿ ಬರಬೇಕು ನಿಮಗೆ ದುಡ್ಡು ಅಂತಷ್ಟು. ಅವ್ರೇನು ಮಾಡಕ್ಕೆ ಬರಲ್ಲ. ಅವ್ರಿಗೇನು ತಲೆಕೆಟ್ಟಿದ್ಯಾ ನಿಮಗೆ ಬಂದ್ ಮಾಡೋಕ್ಕೆ? ನೀವು ನಮ್ಮ ದುಡ್ಡಲ್ಲವೇ? ಹೌದು, ನಿಮ್ಮ ದುಡ್ಡೇ. ಈಗ ನಾನು ನಮ್ಮ ದುಡ್ಡಲ್ಲವೇ, ನನ್ನ ಏರಿಯಾದಲ್ಲಿ ಕೆಲಸ ಆಗಿಲ್ಲ ಅಂದರೆ ಬ್ಯಾಮಿಸ್ಕೊಂಡು ಕೂತ್ಕೊ ಅಂತೀರಿ. ಸೇಮ್ ಅವರು ಹೇಳ್ತಿದ್ದಾರೆ ನಿಮಗೆ, ಬ್ಯಾಮಿಸ್ಕೊಂಡು ಕೂತ್ಕೊಳ್ಳಿ ಅಂತ. ನೀವೇನು ಹೇಳ್ತೀರಾ ಅಷ್ಟೇ. ಇನ್ನು ಅನುದಾನ ಒದಗಿಸೋಕ್ಕೆ ಸರ್ಕಸ್ದಲ್ಲಿ ಹಳೆ ಬಿಲ್ಗಳು ಬೇಜಾನ್ ಬಾಕಿ ಇದೆ. ಬಿಲ್ಗಳು ಕ್ಲಿಯರ್ ಆಗ್ತಿಲ್ಲ. ರೆಗ್ಯುಲರ್ಲಿ ಆಗಬೇಕಾದ ಆಗ್ತಾ ಇಲ್ಲ. ಹಳೆ ಸ್ಕೀಮ್ಗಳು ಕೆಲವೆಲ್ಲ ಜಾರಿಗೆ ಬಂದಿಲ್ಲ. ಲ್ಯಾಪ್ಟಾಪ್ ಏನಾಯ್ತು, ಶೂ ಏನಾಯ್ತು, ಸಾಕ್ಸ್ ಏನಾಯ್ತು, ಚಪ್ಪಲಿ ಏನಾಯ್ತು, ಸಮವಸ್ತ್ರ ಏನಾಯ್ತು, ಎಲ್ಲ ರೆಗ್ಯುಲರ್ ವರ್ಕ್ಸ್ ಆರ್ ಗೆಟಿಂಗ್ ಹಿಂದಕ್ಕೆ ಹೋಗ್ತಾ ಇವೆ. ಅಕ್ಯುಮುಲೇಟ್ ಆಗಿ ಹೋಗ್ತಿದೆ. ಇಲ್ಲ ಎಕ್ಸಾಕ್ಟ್ಲಿ ಏನಾಗುತ್ತೆ ಅಂತ ನಾವು ಹೇಳ್ತಾ ಇದ್ವು, ಅದು ಆಗ್ತಾ ಇದೆ ಈಗ. ಆದ್ರೂ ಏನೂ ಆಗಿಲ್ಲ ಅಂತ ಹೇಳ್ಕೊಂಡು ಓಡಾಡಿದ್ರೆ ಬಂಡ್ರಿಗೆ ನಾವೇನ್ರಿ ಮಾಡೋಕ್ಕಾಗತ್ತೆ? ಹೋಗಿ ಸಾಯಿರಿ ಅಂತ ಅನ್ಬೇಕಷ್ಟೇ. ಹೊಸ ಯೋಜನೆ ಕಾಮಗಾರಿ ತೊಗೊಳಕ್ಕೆ ಮಂಜೂರಾತಿ ಇಲ್ಲ. ಇದ್ರ ತಾನೇ ಮಂಜೂರಾತಿ ಕೊಡಕ್ಕೆ. ಏನು ಇಲ್ಲದೆ ಹೇಗಾಗುತ್ತೆ? ಕನಿಷ್ಠ 70-80 ಕೋಟಿ ಅನುದಾನ ಅಂತೆ, ಏನೋ ಕಮಿಷನ್ ಕಾಟ ಅಂತೆ, ಸಮನ್ವಯ ಇಲ್ಲ ಅಂತಾರೆ. ಎಲ್ಲವನಿಗೂ ಗೊತ್ತು. ನಿಮ್ಮ ಕತೆ ಇದು. ಇನ್ನು ವಿಪಕ್ಷಗಳ ಕತೆ ಏನಪ್ಪ? ಇವರೇ ಅಲ್ಲಿ ಯಾರೋ ಈ BJP-ನಲ್ಲೋ JDS-ನಲ್ಲೋ ಆ ಸರ್ಕಾರನೋ ಬರಲಿ ಈ ಸರ್ಕಾರನೋ ಬರಲಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಒಂದು 1/2 ಡಜನ್ ಮಂತ್ರಿ ಇಟ್ಟಿರ್ತಾರೆ ಅವ್ರುಗಳು. BJP-ಲೂ ಇದ್ದಾರೆ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು. ಆ ಗಿರಾಕಿಗಳೆಲ್ಲ ಅಣ್ಣ ನಂದೊಂದು ನೋಡು, ಸ್ವಲ್ಪ ನನ್ನ ಕ್ಷೇತ್ರದೊಂದು ಅಂತಾರೆ. ಆಯ್ತಪ್ಪ ನಿನ್ನೊಂದು ಮಾಡ್ಕೊಡ್ತೀನಿ ಬಿಡು ಅಂತ. ಯಾಕಂದ್ರೆ ಅವ್ರು ಇದ್ದಾಗಲೂ ಅದೇ ನಡ್ದೈತೆ. ನಾನು ನೋಡಪ್ಪ ನೀನು ಅಂತ, ನಾನು ಮಾಡ್ಕೊಡ್ತೀನಿ ಬಿಡಪ್ಪ ನಿಂದು ಅಂತ ಅವರು ಹೇಳಿರ್ತಾರೆ. ಅದೇ ಸೇಮು. ಅವು ಅಡ್ಜಸ್ಟ್ ಆಗಿ ಬಚಾವಾಗತ್ವೆ, ಉಳಿದವರೆಲ್ಲ ಸತ್ರು. ಎಸ್.